ಬರ್ತಾ ಇದ್ದೀವಿ, ಊರಿಗೆ ಬರ್ತಾ ಇದ್ದೀವಿ. ಹಾಯ್. ಸೊ ಬೇಗ ಕರಿ ಪಪ್ಪ ಬಾನು ಬ್ಯಾಗ್ ಅದ ಯಾರು ಊರಿಗೆ ಬರ್ತಾ ಇದ್ದೀವಿ. ಚಿನ್ನು ಹಿಂಗೆ ರೆಡಿ ಆಗಿದ್ದಾನೆ, ಬ್ಯಾಗ್ ರೆಡಿ ಆಗಿದೆ. ಆಟೋ ನಂದು ನೈಟ್ ಜರ್ನಿ ಅಲ್ವಾ, ಮೆಜೆಸ್ಟಿಕ್ಕಿಗೆ ಬಂದು ಬರಬೇಕು. ಅದಕ್ಕೆ ಸೊ ಎಲ್ಲ ಇಮಿಡಿಯೇಟಾಗಿ ಪ್ಲ್ಯಾನ್ ಆಗೋಯ್ತು. ಅದಕ್ಕೆ ಇಲ್ಲಾಂದರೆ ಬಿಡ್ದು ಇಲ್ಲಿಂದನೇ ಟ್ರೈನ್ ಇತ್ತು ನಮಗೆ, ಬಟ್ ಎಲ್ಲ ಒಂಥರ ಸಡನ್ ಪ್ಲ್ಯಾನ್, ಮಧ್ಯಾಹ್ನ ಪ್ಲ್ಯಾನ್ ಮಾಡಿ ಈಗ ನೈಟ್ ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪಪ್ಪ ಹುಡುಕ್ತಿದ್ಯಾ ನೀನು? ನೋಡಿ ನಮ್ಮ ಚಿನ್ನು ಎಷ್ಟು ಬೆಚ್ಚಗೆ ಮಸ್ತಾಗಿ ರೆಡಿ ಆಗಿದ್ದಾನೆ. ಎಲ್ಲ ಟೆನ್ಷನ್ ನಮ್ಮ ಚಿನ್ನು ಫುಲ್ ಸ್ಟಡಿ ಒಳಗದ, ಸ್ಟಡಿ ಒಳಗೆ ಎಲ್ಲ ಹೊಂಟಪ್ಪ, ಎಲ್ಲ ಹೊಂಟವೆ ಚಿನ್ನು ನೋಡಿ. ಛಲಘಟ್ಟ ಮೆಟ್ರೋಗೆ ಬಂದ್ವಿ. ಬ್ಯಾಗ್ 2 ಬ್ಯಾಗ್ ಅದಾವೆ. ಸೊ ದಟ್ಸ್ ವೈ ನಾನು ಚಿನ್ನೋದು ಎತ್ಕೊಂಡನಿ. ಬೆಲ್ಲಕ್ಕಿ ಬ್ಯಾಗ್ ತೊಗೊಂಡು ಮುಂದೆ ಹೊಂಟಾರ ನಮ್ಮ ಮನೆಯವರು. ಮೈ ಹಬಿ. ಸೊ ಇಲ್ಲಿ ಟೋಕನ್ ತಗೋಬೇಕು, ಟಿಕೆಟ್ ತಗೊಳ್ಳೋಣ. ಛಲಘಟ್ಟ. ಸೊ ಛಲಘಟ್ಟದಲ್ಲಿ ಈಗ ಇಲ್ಲಿ ಬ್ಯಾಗ್ ವೆರಿಫೈ ಆಗ್ತದೆ. ಬ್ಯಾಗ್ ವೆರಿಫೈ ಮಾಡ್ಕೊಂಡು ಹೋಗೋಣ. ಏನು ಮಾಡ್ತೈತಿ ನಿಮ್ಮ ಪಪ್ಪ? ಎಲ್ಲಿ ಬರ್ತಾ ಇದೆ ಪಪ್ಪ? ಕರಿ ಪಪ್ಪನ ಕರಿ. ಕರಿ ಪಪ್ಪನ ಕರಿ, ಬೇಗ ಕರಿ ಪಪ್ಪ ಬಾನು, ಬೇಗ ಬಾ. ಅಲ್ಲೋಗೈತೆ ಪಪ್ಪ ಬರ್ತದೆ ಇರು. So you can see this is our nearest metro station. ನಮಗೆ ಬಿಡದಿಯಿಂದ ಬರ್ತಾ ಇರೋರಿಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ಇದೆ. ಒಂದು ಹಾಫ್ ಆನ್ ಅವರ್ ಆಗುತ್ತೆ. ನೀವು ವೇಟಿಂಗ್ ಫಾರ್ ಮೆಟ್ರೋ. ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಮೆಟ್ರೋಗೆ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಚಿನ್ನು 1 ಸೆಕೆಂಡು ಸುಮ್ಮನೆ ಕೂಡ್ತಾ ಇದ್ದೀವಿ. ಬೀಳ್ತಾನ್ರಿ ಅವ್ನು ಬೀಳ್ತಾನೆ. ಚಿನ್ನು ಎಲ್ಲಿ ಹೊಂಟೋಯ್ತು ಚಿನ್ನು ನಾವು? ವಾಟ್ ಈಸ್ ದಿಸ್? ಮೆಟ್ರೋ. ಏನಮ್ಮ ಇದು?
ಅದು ಮುಟ್ಟಿಸ್ರಿ, ಮ್ಯಾಲೆ ಮುಟ್ಟಿಸ್ಬೇಕಂತ. Train will arrive in Kenyeri and doors will open on the left. Please mind the gap while boarding. Chino, say hi. Hi. Albert, allo parti. Coba bag में कुछ नहीं. Yes. Very warm. That's wow. Train ಈಗ ಕೆಂಗೇರಿ ಬಸ್ ಟರ್ಮಿನಲ್ ತಲುಪಲಿದೆ. ಎರಡನೇ ಟ್ರೈನ್ ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿಡಿ. Train will arrive in Kenyeri bus terminal and doors will open on the left. Please mind the gap while boarding. आने बंद. ಚಿನ್ನು ಬಂಗಾರಿ, ಓನು ಗುಡ್ ಮಾರ್ನಿಂಗ್. ಅಲ್ಲಿ ಬಂದಾರಿ ನಾವು. ಗುಡ್ ಮಾರ್ನಿಂಗ್. ಫೈನಲಿ ರೀಚ್ಡ್ ಮೇರಿ. ಚಿನ್ನು ಎತ್ಕೋಬೇಕು. ಚಿನ್ನು ಇನ್ನೂ ಮಲ್ಗೈತೆ ಪಾಪ. ಚಿನ್ನು ಎತ್ಕೋಬೇಕು. ಚಿನ್ನು ಇನ್ನೂ ಮಲ್ಗೈತೆ ಪಾಪ. ಓಹ್ ಚಳಿ, ಸಿಕ್ಕಾಪಟ್ಟೆ ಚಳಿ ಐತೆ. ಹಾಯ್, ಗುಡ್ ಮಾರ್ನಿಂಗ್ ಬಂಗಾರಿ. ಗುಡ್ ಮಾರ್ನಿಂಗ್. ಅಲ್ಲಿ ಬಂದವಿ ನಾವು. ನೋಡಮ್ಮ. ಗುಡ್ ಮಾರ್ನಿಂಗ್ ಬಂಗಾರಿ. ಅಲ್ಲಿ ಬಂದವ್ರಿ ನಾವು. ಎಷ್ಟು ದಿನ ಹಾವೇರಿ ಬಸ್ ಸ್ಟಾಪ್ ನೋಡಿ. ನಮ್ಮ ಲಗೇಜ್ ನೋಡು. ಅಜ್ಜನ ಹುಡುಕು. ಈ ಕಡೆ ಬರ್ತೈತೆ, ಆ ಕಡೆ ಬರ್ತೈತೆ. ಅಜ್ಜ ನೋಡಿ, ಈ ಕಡೆ ನೋಡು. ನಂದ್ರ ನೋಡಿ, ಈ ಕಡೆ ಇಲ್ಲ. ಈ ಕಡೆ ನೋಡು. ಇಲ್ಲ, ಯಾವ ಕಡೆ ಬರ್ತಾರ ಅಜ್ಜ? ಅಜ್ಜ ಯಾವ ಕಡೆ ಬರ್ತೈತಿ? ಬಂಗಾರಿ. ಯಾರು ಬಂದ್ರು? ಯಾರು ಬಂದ್ರು? ಯಾರು ಬಂದ್ರು? ಯಾರು ಪೂರ
ಹಗ್ ಮಾಡು ಅಜ್ಜಿಗೆ, ಹಗ್ ಮಾಡು ಚಿನ್ನ, ಹಗ್ ಮಾಡು. ಏನದು ಆ ಬಸ್ಸಿನ ಬಂದಿರೋನು ಏಯ್ ಅಜ್ಜಿಗೊಂದು ಕಿಸಿ ಕೊಡು ದೌಡು. ಬರ್ರಿ ಹೊಂಟ್ರು ಅಜ್ಜ ಮೊಮ್ಮಗ ನಮ್ಮನ್ನ ಬಿಟ್ಟು. ಚಿನ್ನ ಬೇಡ. ಏಯ್ ಬಂಗಾರಿ ಸ್ವಲ್ಪ ನಾನು ಹೆಂಗಿದೆ ನೋಡಿ ನಮ್ಮ ಅಜ್ಜ ಸಿಕ್ಕುಟ್ಲಿ ನಮ್ಮಿಬ್ರು ನೆನಪಾರ ನಡೆಯೋ. ಅಪ್ಪಾಜಿ ಬಂದು ಬಿಟ್ಲಿ ನೋಡ್ಬೇಕಿತ್ತು ನೀವು. ಇಷ್ಟು ಅಗಲ ಆಗೈತೆ ಹಂಗ ಮಗ ಎಲ್ಲ. ಹ್ಞೂ ಚಿನ್ನು, ಓಯ್ ಬಂಗಾರಿ ಎಲ್ಲಿ ಕುಂತೀಯಪ್ಪ ನೀನು? ಓಯ್ ಹಲೋ ಮೈ ಡಿಯರ್ ಸನ್. ಬಂದು ಕುಂತಿದ್ದ ನೋಡವನಿ ಸ್ಟೀರಿಂಗ್ ಹಿಡ್ಕೊಂಡು. ಇಲ್ಲ ಇಡ್ರಿ ಅವು ಎಲ್ಲ ಮೆಜೆಸ್ಟಿಕ್ನಾಗ. ಹಾಯ್ ಬಂಗಾರಿ. ಇವ್ವ ಸಾಮಾನು ಎಷ್ಟು ಸಿಗಕತ್ತವು ಇವ್ವ ಚಿನ್ಯಾಗ. ಏನದು ಹಾರ್ಶು. ಹೋಗ್ ತೋರ್ಸೋಗಲ್ಲಿ ಆಶಾ ಚಿಕ್ಕಿಗೆ ತೋರ್ಸೋಗು. ಹಾರ್ಸ್ ತೋರ್ ನೋಡುವ ಆಶಾ ಚಿಕ್ಕಿ ಎಲ್ಲದಿ. ಹಾ ಹಾರ್ಶು. ಎಷ್ಟದ ಕೌಂಟ್ ಮಾಡವು? ಕೌಂಟ್ ಮಾಡು. 1 2 3 ಕೌಂಟ್ ಮಾಡು ಎಷ್ಟದವು. ಜರ್ನಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದ ತಕ್ಷಣ ಅಮ್ಮ ಟೀ ಕೊಟ್ಟಲು. ಟೀ ಕೊಡ್ದು ಮುಖ ತೊಳ್ಕೊಂಡು ಕೂತ್ಕೊಂಡಿದ್ವಿ. ನಾಷ್ಟಕ್ಕೆ ಏನು ಮಾಡಲಮ್ಮ ಅಂತ ಕೇಳಿದ್ಲು. ತುಂಬ ದಿನ ಆಗಿತ್ತು ನಾವು ತೋಸಿ ಮಂಡಕ್ಕಿ ಮಾಡಿರಲಿಲ್ಲ. ಮಂಡಕ್ಕಿ ಸೂಸ್ಲ ಅಂತ ಹೇಳ್ತೀವಲ್ಲ ಅದೇ. ನಮ್ಮ ಕಡೆ ನಾವು ತೋಸಿ ಮಂಡಕ್ಕಿ ಹೇಳ್ತೀವಿ. ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಯಾರಿಗೆ ಗೊತ್ತಿಲ್ಲ ಈ ಡಿಶ್, ಅಥವಾ ಯಾರಿಗೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಮಾಡೋ ಅಂಥ ಅಡುಗೆ ಯಾರಿಗೆ ಗೊತ್ತಿಲ್ಲ ನೋಡ್ಕೊಳ್ಳಿ ಅಂತ ಸ್ವಲ್ಪ ಡೀಟೇಲಾಗಿ ಹಾಕಿದ್ದೀನಿ. ಸೊ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಕೊತ್ತಂಬರಿನ ಹೆಚ್ಚಿಟ್ಕೊಂಡು ಅದನ್ನು ಕಾದಿರೋ ಎಣ್ಣೆಗೆ ಹಾಕಬೇಕು. ನೀಟಾಗಿ ಅದನ್ನೆಲ್ಲ ಬೇಯಿಸ್ಕೊಂಡು ಅದು ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಆವಾಗ ಚೆನ್ನಾಗಿ ಬರ್ತದೆ ಒಗ್ಗರಣೆ. ಯಾವಾಗಲೂ ಅಷ್ಟೇ ನೀವು ಮಂಡಕ್ಕಿ ಸೂಸ್ಲ ಅಥವಾ ಈ ದಪ್ಪ ಮಂಡಕ್ಕಿ ಮಾಡೋವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು, ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗ ಚೆನ್ನಾಗಾಗ್ತದೆ. ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಿ, ಬಿಕಾಸ್ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ಕೊತ್ತಂಬರಿ. ನಮ್ಮ ಕಡೆ ಇಲ್ಲಿ ಜವಾರಿ ಮೆಣಸಿನ್ಕಾಯಿ ಸಿಗ್ತದೆ, ಅದು ಕೂಡ ಜಾಸ್ತಿ ಖಾರ ಇರಲ್ಲ, ಮೀಡಿಯಮ್ ಖಾರ ಇರ್ತದೆ. ಅದನ್ನು ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸೊ ನಾವು ಆಲ್ಮೋಸ್ಟ್ ಇಲ್ಲಿಗೆ ನಾವು ಹಸ್ಬೆಂಡು ಚಿನ್ನು 3 ಜನ, ಅಪ್ಪ ಅಮ್ಮ ಒಂದು 7-8 ಜನಕ್ಕೆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ನಾನೀಗ. ನೀಟಾಗಿ ಅದು ಎಣ್ಣೆಲಿ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಅದೊಂಚೂರು ಬೆಂದ ತಕ್ಷಣ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಸಣ್ಣಗೆ ಹೆಚ್ಚಿದ್ವಲ್ಲ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು, ಕೆಂಪಗಾಗಬೇಕು, ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಾನು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಕಲರಿಂಗಿಗೆ ಮತ್ತು ಹೆಲ್ತ್ಗೂ ಒಳ್ಳೆಯದು.
ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ತಿಂತೀರಾ ಅಂತ. ಅರಿಶಿನ ಆದಮೇಲೆ ಇದಕ್ಕೆ ಒಂದು ಮನೆ ಬಾಜುಕೋಬೇಕು ಉಪ್ಪು ನಾವು ಮಾಡಿದ್ರಂತೂ ಸೇರಿಸ್ಕೋಬೇಕು. ಸಾಮಾನ್ಯ. ಆಮೇಲೆ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಟೊಮೆಟೊನೂ ಹಾಕಿ ಬಾಡಿಸ್ಕೊಂಡು ಮಾಡ್ಬೇಕು ಅವರು ಟೊಮೆಟೊ ಹಾಕೋದು ತೋರಿಸ್ಲಿಲ್ಲ ನಾನು. ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಟೊಮೆಟೊ ಈಸಿಯಾಗಿ ಬೇಗನೆ ಬಾಡೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಮಮ್ಮಿ ಬೆಲ್ಲ ಕೊಡ. ಇದಕ್ಕಿಂತ ಬೆಲ್ಲ ಹಾಕೋದು ತೋರಿಸಿಲ್ಲ. ಒಗ್ಗರಣೆ ಎಲ್ಲ ನೀಟಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕೋತೀವಿ ನಮ್ಮ ಕಡೆ. ಯಾಕಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ, ನಾವು ಟೊಮೆಟೊ ಎಲ್ಲ ಹಾಕಿರ್ತೀವಲ್ಲ ಹುಳಿ ಬಿಟ್ಟಿರುತ್ತೆ ಒಗ್ಗರಣೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗ್ತದೆ. ಅದಕ್ಕೆ ನಾವು ಎಲ್ಲ ಅಡುಗೆಗೂ ಸ್ವಲ್ಪ ನಾರ್ತ್ ಕರ್ನಾಟಕದಲ್ಲಿ ನಾವು ಬೆಲ್ಲ ಹಾಕ್ತೀವಿ. ಸೊ ಅದಾದಮೇಲೆ ಅದನ್ನು ನೀಟಾಗಿ ಎಣ್ಣೆ ಬಿಡೋ ಥರ ಬಾಡಿಸ್ಕೋಬೇಕು. ಸೊ ಇದೆಲ್ಲ ನೀಟಾಗಿ ಎಣ್ಣೆ ಬಿಡೋ ಥರ ಬಾಡಿಸ್ಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ಒಗ್ಗರಣೆ ಆಯ್ತು. ಈಗ ನೆಕ್ಸ್ಟು ಈಗ ಮಂಡಕ್ಕಿ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಸ್ವಲ್ಪ ಜರಡಿ ಹಿಡಿದು ಇಟ್ಕೊಂಡಿದ್ದೀವಿ. ಕೆಳಗಡೆ ಇರ್ತದಲ್ಲ ಕಸರೆಲ್ಲ ಹೋಗೋ ಥರ ಅಥವಾ ಧೂಳು ಇರ್ತದೆ ಮಂಡಕ್ಕಿ ತಂದವಾಗ, ಅದನ್ನೆಲ್ಲ ಹೋಗೋ ಥರ ಜರಡಿ ಹಿಡಿದು ಇಟ್ಕೊಂಡು ಈ ಥರ ಒಂದು ದೊಡ್ಡ ಬುಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಫ್ರೆಶ್ ಆಗಿರೋ ನೀರನ್ನ ಹಾಕ್ಕೋಬೇಕು. ನಾನು ಕೊಡದಲ್ಲಿ ನೀರು ಹಾಕೋತಿದ್ದೀನಿ ನೋಡಿ, ಆ ಥರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ಮಂಡಕ್ಕಿನ ನಾವು ತೊಯ್ಸಿ ಹಚ್ಚುತ್ತಾ ಇರೋದಕ್ಕೆ ನಾವು ತೋಸಿ ಮಂಡಕ್ಕಿ ಅಂತ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಮಂಡಕ್ಕಿ ಸೂಸ್ಲ ಅಂತ ಹೇಳ್ತಾರೆ. ಈ ಥರ ನೀರು ಹಾಕೊಂಡ ತಕ್ಷಣ ಮಂಡಕ್ಕಿ ಮೆತ್ತಗಾಗಕ್ಕೆ ಶುರು ಆಗ್ತದೆ. ಅದಕ್ಕೆ ಪಕ್ಕಕ್ಕೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಮಂಡಕ್ಕಿನ ಸ್ವಲ್ಪ ಈ ಥರ ನೀರಲ್ಲಿ ಅದ್ದಿ ಏನು ಮಾಡಬೇಕು, ಮೆತ್ತಗೆ ಮಾಡಬೇಕು. ನೀರಲ್ಲೆಲ್ಲ ತೊಯ್ಬೇಕು ಮಂಡಕ್ಕಿ. ಯೂಶ್ವಲಾಗಿ ಮಂಡಕ್ಕಿ ಈ ಥರ ಹಚ್ಚಿದ್ರೇ ಒಳ್ಳೆಯದು. ಬಿಕಾಸ್ ಮಂಡಕ್ಕಿ ಸ್ವಲ್ಪ ಧೂಳು ಜಾಸ್ತಿ, ನಮ್ಮ ಕಡೆ ಈ ಕಡೆ ಸಿಗೋ ಮಂಡಕ್ಕಿ ಸ್ವಲ್ಪ ಧೂಳು ಜಾಸ್ತಿ ಇರ್ತದೆ. ಆಮೇಲೆ ಒಳಗಡೆನೂ ಅಷ್ಟೇ ಸ್ವಲ್ಪ ಕೆಳಗಡೆ ಉಸು ಕುಳಿಯೋ ಚಾನ್ಸಸ್ ಇರ್ತದೆ. ನೀಟಾಗಿ ಈ ಥರ ಎಲ್ಲ ಮಂಡಕ್ಕಿನೂ ತೊಯ್ಸ್ಬಿಟ್ಟು ನೀರಲ್ಲಿ ಹಚ್ಚಬೇಕು. ನನಗೆಲ್ಲ ಮಂಡಕ್ಕಿನೂ ನೀಟಾಗಿ ತೊಯ್ಸಿ ಅದನ್ನು ಮೇಲೆ ಎತ್ತವಾಗ ನೀರನ್ನು ಫುಲ್ಲು ಹಿಂಡಬೇಕು. ಈ ಥರ ನಾನು ಹಿಂಡ್ತಾ ಇದ್ದೀನಿ ನೋಡಿ, ಆ ಥರ ನೀರನ್ನು ಫುಲ್ಲು ಎಲ್ಲ ಏನು ಮಾಡಬೇಕು, ನೀರು ತೆಗಿಬೇಕು. ಆವಾಗ ಹಿಂಡಿದ ತಕ್ಷಣ ಎಲ್ಲ ನೀರು ಬಿಟ್ಟು ನಮಗೆ ಮಂಡಕ್ಕಿ ಮಾತ್ರ ಉಳಿತವೆ. ಈ ಥರ ಎಲ್ಲ ಮಂಡಕ್ಕಿನೂ ನಾನೇನು ಮಾಡಿದೆ, ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ತೋಸಿ ಮಂಡಕ್ಕಿ. ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಅದಕ್ಕೋಸ್ಕರ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ವ್ಲಾಗಲ್ಲೂ ಕೂಡ. ಸೊ ಎಲ್ಲ ಮಂಡಕ್ಕಿನೂ ತೆಗೆದು ನೀರೆಲ್ಲ ಅದನ್ನ ಆಚೆಗೆ ಹಾಕಬೇಕು. ಎಲ್ಲ ಮಂಡಕ್ಕಿ ತೆಗೆದು ಇನ್ನೊಂದು ಪಾತ್ರೆ ತೊಗೊಂಡು ತೊಯ್ಸಿರೋ ಮಂಡಕ್ಕಿನ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ. ಇದೇ ಮಂಡಕ್ಕಿನ ಏನು ಮಾಡ್ತೀವಿ, ನಾವು ಆಗಲೇ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ, ಅದು ಒಗ್ಗರಣೆ ಸ್ವಲ್ಪ ಆರೋಗಿತ್ತು ಅಂತ ಅದನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ನಾನು. ಡೈರೆಕ್ಟ್ ಬಿಸಿ ಒಗ್ಗರಣೆ ಹಾಕಿದ್ರೆ ಮಂಡಕ್ಕಿ ಸೂಸ್ಲ ಏನಿದೆ ಅದು ಬಿಸಿಯಾಗೇ ಇರ್ತದೆ ನಿಮಗೆ. ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಅದು ಎಲ್ಲ ಪಾತ್ರೆಗೆ ಅಂಟ್ಕೊಂಡು ಬಿಡ್ತದೆ. ಬಿಸಿ ಇಲ್ಲ ಅಂದ್ರೂ ತಿನ್ನೋಕ್ಕೆ ಟೇಸ್ಟಿಯಾಗೇ ಇರ್ತದೆ, ನೋ ಇಶ್ಯೂಸ್ ಇದಕ್ಕೆ. ಸೊ ಈ ಪಾತ್ರೆಗೆ ನಾನೇನು ಮಾಡ್ತಾಯಿದ್ದೀನಿ, ತೊಯ್ಸಿಟ್ಟಿರೋ ಮಂಡಕ್ಕಿನ ನೀಟಾಗಿ ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಚೆಲ್ಬಿಟ್ಟಿದೆ, ನಾನು ಬೇಗ ಹಾಕ್ಕೊಳ್ಳೋಕೆ ಹೋಗಿ. ನೋಡಿ ಒಗ್ಗರಣೆನ ಒಲೆ ಮೇಲೆ ಇಟ್ಟಿದ್ದೀನಿ, ಒಗ್ಗರಣೆ ಬಿಸಿ ಆಗ್ತಾಯಿದೆ. ಈ ಕಡೆ ಮಂಡಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ.
ಸೊ ಇಷ್ಟು ಕ್ವಾಂಟಿಟಿ ಮಂಡಕ್ಕಿ ಸುಮಾರು ಒಂದು 6-7 ಜನಕ್ಕೆ ಆಗ್ತದೆ ಇದು. ಸಾಕಲ್ಲ ಬಿಸಿ ಆಗುತ್ತೆ ಸಾಕಾ ಸಾಕಾ ಸೊ ಒಗ್ಗರಣೆನೂ ಬಿಸಿ ಆಯಿತು. ಸ್ವಲ್ಪನೇ ಮಂಡಕ್ಕಿ ಸಿಕ್ಬಿಟ್ಟು ಒಗ್ಗರಣೆ ಈಗ ಒಗ್ಗರಣೆ ಕಲಿಸ್ಬೇಕು. ನಾನೀಗ ನೋಡಿ ಸ್ವಲ್ಪನೇ ಒಗ್ಗರಣೆ ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ ಒಗ್ಗರಣೆ ಮಂಡಕ್ಕಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಾಂದರೆ ಎಲ್ಲ ಕಲಿಸಿದ್ಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ ನಿಮ್ಗೆ ಟೇಸ್ಟ್ ಗೊತ್ತಾಗ್ಬಿಡ್ತದೆ. ನೀಟಾಗಿ ಎಲ್ಲ ಮಂಡಕ್ಕಿಗೂ ಹತ್ತಬೇಕು ಒಗ್ಗರಣೆ, ಆ ಥರ ಕಲಿಸ್ಬೇಕು. ಇಲ್ಲಿ ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ ಈ ಥರ ಫಸ್ಟು ಸ್ಪೂನಲ್ಲಿ ಕಲಿಸ್ಕೊತೀನಿ. ಆಮೇಲೆ ಸ್ವಲ್ಪ ಕೈಯೇ ಯೂಸ್ ಮಾಡಿಬಿಟ್ರೆ ಅದು ಟೇಸ್ಟ್ ಬೇರೆ ಕೊಡ್ತದೆ. ಎಲ್ಲ ಒಗ್ಗರಣೆನೂ ನೀಟಾಗಿ ಹತ್ತಬೇಕು ಎಲ್ಲ ಮಂಡಕ್ಕಿಗೂ. ಆ ಥರ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ಒಂದು ರೌಂಡ್ ಕಲಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಸ್ಪೂನಲ್ಲಿ ತೆಗೆದಿಟ್ಟು ಸ್ವಲ್ಪ ನೀಟಾಗಿ ಕೈಯಿಂದ ಇನ್ನೊಂದು ರೌಂಡ್ ಕಲಿಸ್ಕೊಳ್ಳಿ. ಆವಾಗ ಎಲ್ಲ ಒಗ್ಗರಣೆನೂ ಮಂಡಕ್ಕಿ ಕೆಳಗೆ ಮೇಲೆ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಒಗ್ಗರಣೆ ಎಲ್ಲ ನೀಟಾಗಿ ಎಲ್ಲದಕ್ಕೂ ಮಂಡಕ್ಕಿಗೆ ಹತ್ಕೊಂಡು ಚೆನ್ನಾಗಿ ಬರ್ತದೆ. ಈಗ ಆಗಿದೆ ನೋಡಿ ಕಲಸಿಟ್ಟಿರೋ ಮಂಡಕ್ಕಿ. ಅದ್ರ ಜೊತೆಗೆ ನಾವು ಈ ಕಡೆ ನಾವು ಖಾರನ ತರ್ತೀವಿ. ಇದು ಸವಣೂರು ಖಾರ ಅಂತ ಹೇಳಿ. ಯಾಕೆ ಹಾಕರಿತೀವಿ ಅಂದರೆ ಸವಣೂರಲ್ಲಿ ಮಾಡ್ತಾರೆ. ಸೊ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ಮಂಡಕ್ಕಿ ಸೂಸ್ಲ. ಇದಕ್ಕೆ ನೀವು ಈರುಳ್ಳಿನೂ ಹಾಕೋಬೋದು, ಜೊತೆಗೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ತಿನ್ಬೋದು. ಸೊ ನಾವು ಬೆಳಗ್ಗೆ ತಿಂತಾ ಇದ್ವಲ್ಲ ಟಿಫಿನ್ನಿಗೆ, ಅದಕ್ಕೆ ಹಾಕಿರಲಿಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಟಿಫಿನ್ನು. ಸೊ ನಮ್ಮ ಟಿಫಿನ್ ರೆಡಿ ಆಯಿತು, ಅಮ್ಮ ಮಾಡಿಕೊಟ್ಲು. ತಿನ್ಬಿಟ್ಟು ನೆಕ್ಸ್ಟು ಇವತ್ತೇ ಚಿನ್ನುಗೆ ಪಲ್ಸ್ ಪೋಲಿಯೋ ಇತ್ತು. ಅದಕ್ಕೆ ಬೇಗ ಟಿಫಿನ್ ಮಾಡ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ಟಿಫಿನ್ ಮಾಡೋಕ್ಕೆ ಹೋದ್ವಿ ನಾವು. ಎಲ್ಲಿ ಐತ್ರಿ ಸೆಂಟ್ರ್ ಎಲ್ಲಿ ಐತಿ? ಹಾಕಿಸ್ಕೊಂಡು ಹೋಗೋಣ ಈಗ ಪೋಲಿಯೋನ. ನಿದ್ದಿನ ಮಾಡ್ತಾನೆ ನಾವು. ಚಲೋ ಇವತ್ತು ನಮ್ಮ ಚಿನ್ನೊಂದು ಪಲ್ಸ್ ಪೋಲಿಯೋ, ಫಸ್ಟ್ ಪಲ್ಸ್ ಪೋಲಿಯೋ ಒಂದು. ಬಾಯ್ ಪಾಪ. ಅಜ್ಜಿಗೆ ತಗೊಂಡು ಫಸ್ಟ್ ಪಲ್ಸ್ ಪೋಲಿಯೋ ಇವತ್ತು. ಸೊ ನಾವೀಗ ಹಾವೇರಿನಲ್ಲಿ ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ಏನಂತ ಆಕಿ ಎಲ್ಲಿ ಇಕ್ಕಿದಾಳೆ ಯಾರಿಗೆ ಗೊತ್ತಕ್ಕಿ. ಹೌದಾ? ಇದು ಸಿದ್ದಾರೂಢ ಕಾಲೋನಿ ಪಕ್ಕದಿರೋದೇ GH ಕಾಲೇಜ್. ನಾನು ನನ್ನ ಹಸ್ಬೆಂಡ್ ಡಿಗ್ರಿ ಮುಗಿಸಿದ್ದಿಲ್ಲೇ ನೋಡ್ರಿ ಪಕ್ಕಕ್ಕೆ. ಹಾಲು ಐತಪ್ಪ.
ಹಾಂ ಹಾಂ ಮಕ್ಕ ಬಡ್ಸಿನೋ ಪೋಲಿಯೋ ಹಾಕ್ಬೇಕು ಮಲ್ಕೊಬಾರ್ದ ನೀನು ಯಾಕಂದ್ರೆ ಅಂಗನವಾಡಿ ಐತಲ್ಲ ಅಲ್ಲಿ ಚಾರಿ ಲಕ್ಮಾಪುರ ಎಲ್ಲರೂ ಬಂದು ಹಾಕ್ಸ್ಕೊಂಡು ಹೊಂಟ್ರಲ್ಲ. ಸೊ ಇವತ್ತು ಪಲ್ಸ್ ಪೋಲಿಯೋ ಇಲ್ಲೈತೆ ಅಂಗನವಾಡಿ. ಓ ಏನಮ್ಮ ಪಲ್ಸ್ ಪೋಲಿಯೋ ನಮ್ಮ ಚಿನ್ನ ಪಲ್ಸ್ ಪೋಲಿಯೋ ನಮ್ಮ ಚಿನ್ನ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಗುಡ್ ಬಾಯ್. ಮೊನ್ನೆ 1.5 ವರ್ಷದ್ದು ಇಂಜೆಕ್ಷನ್ ಭಯ ಆಗಿದೆ. ಇಲ್ಲ ಜ್ಯೂಸ್ ಅಲ್ಲ ಜ್ಯೂಸ್ ಆಗೋಯ್ತು ಆಗೋಯ್ತು. ಎಸ್ ಥ್ಯಾಂಕ್ ಯು ಅವ್ರಿಗೆ ಥ್ಯಾಂಕ್ ಯು ಟಾಟಾ ಮಾಡು ಥ್ಯಾಂಕ್ ಯು ಎಲ್ಲ ಶಾಲೆ ದೀಪ ಮಾಡ್ತೀನಿ ಆಗೋಯ್ತು ಆಗೋಯ್ತು. ಡೈ ಬೇತಿ ಪೋಲಿಯೋ ಹಾಕ್ಸ್ಕೊಂತು ಈ ಕಡೆ ನೋಡಮ್ಮ ಈ ಕಡೆ ನೋಡು ಇಲ್ಲಿ ಪೋಲಿಯೋ ಹಾಕ್ಸ್ಕೊಂಡಮ್ಮ. ಪೋಲಿಯೋ ಹಾಕ್ಸ್ಕೊಂಡು ಈಗ ಇಲ್ಲೆಲ್ಲ ಇದ್ದಂಗಿತ್ತಪ್ಪ. ನಾವು ಮಠದ ಕಡೆ ಹೋಗ್ತಾ ಇದ್ದೀವಿ. ಹಾವೇರಿಯ ಹುಕ್ಕೇರಿ ಮಠ. ಸಿ ನೋಡಲಿ ಬಂಗಾರಿ ಪಪ್ಪನ ಕುತ್ತಿ ಹೆಂಗಿರ್ತಿಲ್ಲ ಬಂಗಾರಿ. ಹಿಡ್ಕೊಳಲ್ಲ ಹೋ 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 ಟೈರ್ ಫ್ಲಾಟ್ ಆಗೈತೆ ಪಕ್ಕ ಬೀಳ್ತು. ಹೋಗೋದಾರೆ 1253 ಫೂಟ್ ಅದಾವ್ರಿ ಟೈರ್. ಇದ ನೋಡ್ರಿ ನಮ್ದು ಹುಕ್ಕೇರಿ ಮಠ. ಬಂದ್ವಿ ಮಠಕ್ಕೆ. ಎಂಟ್ರೆನ್ಸ್ ಇಲ್ಲ ಐತಿ. ಹೂ ಅದಾವು, ಹೂ ತಗೊಳ್ಳೋಣ. ಹಾಂ ನಡ್ರಿ ನನಗೆ ಮುಟ್ಕೊಳಕ್ಕೆ ಅಂದೆ. ಇರ್ಲಡಿ ಬಂದಬಿಟ್ಟೆ ತಿನ್ನೆ. ನೋಡ್ರಿ ಮೇನ್ ಜಾಗ.
ಚಿನ್ನು ಮಕ್ಕಳ ಬಿಟ್ರು. ಶುಭ ಸ್ವಾಮಿಗಳು ಇವ್ರದೇ ಜಾತ್ರೆ ಮಹೋತ್ಸವ ಇವತ್ತು. ಕೊಡಿ ಸಣ್ಣ. ಹಾಂ ಕೊಡ್ತೀರಲ್ಲೇ ಬರ್ತೀರ. गई मांगी है नमस्कार मंडी मंडी ಅಥವಾ ಗಯ ಕಾಸಿಕಂತವು ಬಂದಲ್ಲೇ ಅವನು ಹೊಡ್ತಾನ ಬರ್ದೆ ನಮಸ್ಕಾರ ಮಾಡ್ರೆ. ಮಲ್ಗೆನಾ ಇದೆ ನೋಡ್ರಿ ನಮ್ಮದು ಹಾವೇರಿ ಹುಕ್ಕೇರಿ ಮಠ. ಇದರಿಂದ ಜಾತ್ರೆ ನವಂಬರ್ 30 ಐತಿ. ಎಂಥ ಶ್ರೇಷ್ಠವಾದಂಥ ಮಠ, ಜಾಸ್ತಿ ಭಕ್ತರನ್ನ ಹೊಂದಿರ್ತಕ್ಕಂಥ ಮಠ. ದಾಸೋಹ ಇದೆಯಾ? ಇದೆ ದಾಸೋಹ. ಪಡಿ ಪಡಿ ನೀಡಿ ಮುಕ್ತಿ ಪಡಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ. ಎಲ್ಲಿ ಸಿಗ್ತಾವ್ರಿ ಇಂಥ ಮಾತುಗಳು ಹುಡುಕಿದ್ರು. ಇದೇ ನೋಡ್ರಿ ಯಾವ ಕಡೆ ಇಲ್ಲೇ ಹೊಂಟಾರ. ಸ್ವಲ್ಪ ಇನ್ನೊಂದು ಚೂರು ಸ್ವಲ್ಪ ಇಷ್ಟು ದೊಡ್ಡದಾಗಿದೆ ಊಟದ ಹಾಲು. ಜಾತ್ರೆ ಟೈಮಲ್ಲಿ ಜಾಗ ಸಾಲಲ್ಲ ಇಲ್ಲಿ, ಅಷ್ಟು ದೊಡ್ಡದಾಗಿರ್ತದೆ ಇಲ್ಲಿ. ಒಂದು ಪಕಡ ಹೋಗೋಣ ಹೋಗೋಣ. ಅವನು ಮಲಗಿದ್ದ, ಈಗ ಎದ್ದು ಎರಡು ಸಿಪ್ಪು ಊಟ ಮಾಡ್ದೆ. ಪೋಲಿಯೋ ಹಾಕಿಸ್ಕೊಂಡು ಮಠಕ್ಕೆ ಬಂದು ನಮ್ಮ ಚಿನ್ನು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ.
ಈಗ ಪ್ರೆಸೆಂಟ್ ಇರೋ ಅಜ್ಜರು ಸದಾಶಿವ ಮಹಾಸ್ವಾಮಿಗಳು. ಪಲ್ಸ್ ಪೋಲಿಯೋ ಹಾಕ್ವಿ, ಮಠಕ್ಕೆ ಬಂದ್ವಿ, ದರ್ಶನ ಆಯಿತು, ಊಟ ಆಯಿತು, ಪ್ರಸಾದ ತೊಗೊಂಡ್ವಿ. ಊಟನೇ ಬೇರೆ, ಪ್ರಸಾದನೇ ಬೇರೆ. ಪ್ರಸಾದ ತೊಗೊಂಡ್ವಿ. ಸೊ ಇವ್ನು ನಾನು ಎತ್ಕೊಂಡಾಗ ಅವ್ರು ಊಟ ಮಾಡಿದ್ರು, ಅವ್ರು ಎತ್ಕೊಂಡಾಗ ನಾನು ಊಟ ಮಾಡಿದೆ. ಅವರೇ ನೋಡಿ ಈಗಿನ ಪ್ರೆಸೆಂಟ್ ಮಠಾಧಿಪೀಠ. ಅಲ್ಲೇ ಶೀರ್ ಮಾಡಕ್ ಹೋಯ್ತು ನಂಟಾಗ. ಅವರೆಲ್ಲ ಕರ್ಕೊಂಡು ಮಾಡ್ಕೊಂಡಿದ್ರು ಬೈಕೂಟ ಕೊಟ್ರು, ಅಮ್ಮನಿಗೆ ಕೊಟ್ಟಿದ್ರು. ಅಲ್ಲೇ ಹೋಗಿದ್ದರು, ಇಲ್ಲಿ ಬಂದ್ ಮಾಡ್ತಿದ್ರು ಅವರು. ಇಲ್ಲಿ ಕರಿಬೇಕಲ್ಲ ಮಂದಿ. ಸ್ಕ್ವೇರ್ ಮಾಡ್ಬೇಕು, ಸ್ಟ್ರೇಟ್ ಮಾಡ್ಬಿಡುದು. ಡ್ಯಾನ್ಸ್ ಹತ್ಬೇಕಲ್ಲ ಅದು. ನೀ ಮುಂದದೆ ಅನ್ಕೊಂಡವ. ಅಲ್ಲೋ ಡ್ಯಾನ್ಸ್ ಯಾರು ಮಮ್ಮಿ ಕಾಣತ್ತ. ಡ್ಯಾನ್ಸ್ ಮಾಡಿ, ನಾ ವಿಡಿಯೋ ಮಾಡಿ ತೋರಿಸ್ತೀನಿ. ಡ್ಯಾನ್ಸ್ ಮಾಡಿ, ಮಾಡಿ ವಿಡಿಯೋ ಮಾಡ್ಲೇ ಅಪ್ಪಾಜಿ, ಮಾಡಿ. ಗಾಮ ಗಾಮ ಗಾ ಮಾಡ ನೀ ಮಾಡಿ. ತಡಿ ಉಪ್ಪಿ ಬಂದ ಉಪ್ಪಿ 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 ಅಲ್ಲೋಡು 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 ಅಲ್ಲಿ ಡ್ಯಾನ್ಸ್. ತಲೆ ಕಕ್ಕ ಹಿಂಗ್ ಮಾಡು. ಅಲ್ಲಿ ಮಾಡಿ ಡ್ಯಾನ್ಸ್ ಅಲ್ಲಿ ಉಪ್ಪಿ ಉಪ್ಪಿ ಡ್ಯಾನ್ಸ್ ಮಾಡ್ತಾನ. ಏ ಬಂಗಾರಿ, ಏನ್ ಮಾಡ್ತಿದೀಯ ನೀನು? ಅಮ್ಮನ್ನ ಎಲ್ರು ಹಿಂಗೆ ನೋಡ್ತಾರೆ. All are ready to go into Matha. ಎಲ್ಲ ರೆಡಿನಾ? ಬನ್ನಿ ಬನ್ನಿ ಬೇಗ ಬೇಗ. ಬನ್ನಿ ಬನ್ನಿ ಬೇಗ ಬೇಗ. ಕೀ ತಗೊಂಡ್ರೆ ನೀನ್ ಬಿಟ್ಟು ಹೋಗಲ್ಲ ಬಾರೋ. ಎಲ್ಲಿ ಹೊಂಟೀವಿ?